ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಏವೇತಂ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವ್ಯಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜಕಾನ್ ಸತ್ಯಾಭಿಘ್ನಕರಾಭ್ಯೋಕ್ತಾನ್ ಪಂಚಾಶದ್ವರ್ಷ ಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾನ್ ಆಕೃತಿಂ ಸ್ಮರೇತ್ येन विघ्नाः प्रणश्यन्ति सिद्ध्यन्ति च मनोरथाः ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಭಾಗವತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಾವು ತಮ್ಮ ಮಾತುಗಳಿಗೆ ಅನೇಕ ಪ್ರಮಾಣಗಳನ್ನ ಕೊಟ್ಟಂತಹ ಎಲ್ಲ ಪ್ರಮಾಣಗಳು ಕೂಡ ಸ್ವತಃ ಪ್ರಮಾಣ, ಸಂವಾದ ನಿರಪೇಕ್ಷವಾದಂತಹ ಪ್ರಮಾಣಗಳು ಎಂಬುದನ್ನು ಹೇಳಿ ಅವುಗಳಿಗೆ ಯಾವುದು ಅನುಕೂಲವಾಗಿದೆಯೋ ಪ್ರಮಾಣ ಅಂತ ಬೇಕು ಅಂತ ಹೇಳಿದ್ರು. ಹಾಗಾದರೆ ವೇದಾದಿಗಳು ಪ್ರಮಾಣ ಅಂತ ಹೇಳಲಿಕ್ಕೆ ಅವುಗಳಲ್ಲಿ ಯಾವ ಒಂದು ವಿಷಯವನ್ನು ಇಟ್ಟುಕೊಂಡು ಪ್ರಮಾಣ ಅಂತ ಹೇಳ್ತಾ ಇದ್ದದ್ದು, ಯಾವುದನ್ನು ಹೇಳಿಕೊಟ್ಟದ್ದು, ಯಾವುದನ್ನು ಹೇಳಿದ್ರೆ ಅದಕ್ಕೆ ಅನುಕೂಲವಾದದ್ದು ವಿಷಯ ಏನು ಅಂತ ಕೇಳಿದ್ದಕ್ಕೆ ಅದಕ್ಕೂ ಉತ್ತರವನ್ನು ಕೊಟ್ಟರು. ವಿಷ್ಣುರಾಧಿಕ್ಯ, ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳುವುದೇ ಎಲ್ಲ ಶಾಸ್ತ್ರಗಳ ಒಂದು ವಿಷಯ ಅಂತ ತಿಳಿಸಿಕೊಟ್ರು. ಇದನ್ನ ಬಿಟ್ಟು ಬೇರೆ ರೀತಿಯಾಗಿ ತಿಳಿದುಕೊಳ್ಳಬಾರದು, ಮತ್ತೊಬ್ಬರಿಗೆ
ಸರ್ವೋತ್ತಮತ್ವವನ್ನ ತಿಳಿದುಕೊಳ್ಳಬಾರದು. ಆ ರೀತಿಯಾಗಿ ಹೇಳುವಂತ ಎಲ್ಲ ಶಾಸ್ತ್ರಗಳು ಕೂಡ ಮೋಹಕ ಶಾಸ್ತ್ರಗಳು. ಅವು ಅಸುರರನ್ನ ತಮಸ್ಸೀಕರಿಸುವುದಕ್ಕಾಗಿ ಆ ರೀತಿಯಾಗಿ ಭಗವಂತ ದೇವತೆಗಳಿಂದ, ರುದ್ರಾದಿ ದೇವತೆಗಳಿಂದ ಆ ರೀತಿಯಾಗಿ ಮೋಹಕ ಶಾಸ್ತ್ರಗಳನ್ನ ರಚನೆ ಮಾಡಿಸಿದ್ದು ಅಂತ ಉತ್ತರವನ್ನ ಇಲ್ಲಿವರೆಗೆ ಕೇಳಿ ಆಯಿತು. 34ನೇ ಶ್ಲೋಕದವರೆಗೆ. 34ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ರು, ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಕೃತಾನ್ಯೇವಾಜ್ಞಯಾ ಹರೇಹೇ. ಹರಿಯ ಭಗವಂತನ ಆಜ್ಞೆಯಿಂದಲೇನೆ ಈ ಮೋಹಕ ಶಾಸ್ತ್ರಗಳನ್ನ ರಚನೆ ಮಾಡಿದ್ದು. ಅದಕ್ಕಾಗಿ ಅವುಗಳನ್ನ ತಿಳಿದುಕೊಳ್ಳಬಾರದು, ಅವುಗಳನ್ನ ಸ್ವೀಕಾರ ಮಾಡಬಾರದು, ಅಗ್ರಾಹ್ಯ. ಅಂತ ಯಾಕೆ ಮಾಡಿದಿರಿ ಅಂತ ಕೇಳಿ, ಯಾಕೆ ಮಾಡಿಸಿದ ಭಗವಂತ ಅಂದ್ರೆ ಅಸುರಾಣಾಂ ತಮೋಗತೆ, ಅಸುರರಿಗೆ ತಮಸ್ಸಿಗೆ ಕಳಿಸುವುದಕ್ಕಾಗಿ ಅಂತ ಉತ್ತರ ಕೊಟ್ರು. ಅಲ್ಲಿ ಒಂದು ಹೆಸರನ್ನ ಹೇಳಲಿಲ್ಲ. ಅಲ್ಲಿ ಭಗವಂತನ ಆಜ್ಞೆಯಿಂದಲೇನೆ ಕೃತವಾದದ್ದು ಮೋಹಕ ಶಾಸ್ತ್ರಗಳು, ಭಗವಂತನ ಆಜ್ಞೆಯಿಂದಲೇನೆ ಕೃತವಾದದ್ದು. ಹರೇಹ ಆಜ್ಞೆಯ ಕೃತಾನಿ, ಭಗವಂತನ ಆಜ್ಞೆಯಿಂದ ಮಾಡಲ್ಪಟ್ಟದ್ದು ಅಂತ 34ನೇ ಶ್ಲೋಕದಲ್ಲಿ ಹೇಳಿದ್ದು. ಅಲ್ಲಿ ಹೆಸರನ್ನು ಹೇಳಿಲ್ಲ, ಯಾರು ಮಾಡಿದ್ರು, ಮಾಡಿದಂಥವ್ರು ಯಾರು ಅಂತ ಹೆಸರನ್ನು ಹೇಳಿಲ್ಲ. ಭಗವಂತ ಯಾರ ಕಡೆಯಿಂದ ಮಾಡಿಸಿದ ಅಥವಾ ಭಗವಂತನ ಆಜ್ಞೆಯಿಂದ ಯಾರು ಮಾಡಿದರು ಎಂಬುದನ್ನು ಹೆಸರನ್ನು ಹೇಳಿಲ್ಲ ಅಲ್ಲಿ. ಅದನ್ನ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕಕ್ಕೆ ಅವತಾರವನ್ನು ಕೊಡ್ತಾ ಇದ್ದಾರೆ. ಕರ್ತುಹು ಅನುಕ್ತೇಹೆ ತದ್ ಅನುವಾದ ಪೂರ್ವಕಂ ಉಕ್ತಮೇವ ಆಹ. ಕರ್ತುಹು ಅನುಕ್ತೇಹೆ, ಹಿಂದೆ ಆ ಮೋಹಕ ಶಾಸ್ತ್ರಗಳ ಕರ್ತೃವನ್ನ ಹೇಳಿಲ್ಲ ಅಲ್ಲಿ. ಕರ್ತೃ ಯಾರು ಅಂತ ಹೇಳಿಲ್ಲ. ಕರ್ತುಹು ಅನುಕ್ತೇಹೆ ತದ್ ಅನುವಾದ ಪೂರ್ವಕಂ, ಅವರ ಹೆಸರನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ 35ನೇ ಶ್ಲೋಕದಲ್ಲಿ ಕರ್ತೃಗಳನ್ನ ಹೆಸರನ್ನ ಹೇಳುವ ಮುಖಾಂತರವಾಗಿ ಪೂರ್ವಕಂ ಉಕ್ತಮೇವ ಆಹ, ಹಿಂದೆ ಹೇಳಿದಂತಹ ವಿಷಯವನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದ 5ನೇ ಶ್ಲೋಕದಿಂದ. ಶ್ಲೋಕ 35ನೇ ಶ್ಲೋಕ. ಯಸ್ಮಾತ್ ಕೃತಾನಿ ತಾನೀಹ ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈಃ ಶಿವಾದಿಭಿಃ ವಿಷ್ಣುನೋಕ್ತೈಃ ಶಿವಾದಿಭಿಃ ಯೇಷಾಂ ಯನ್ನ ವಿರೋಧಿ ಸ್ಯಾತ್ ಯೇಷಾಂ ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನ ವಾರ್ಯತೆ. ತತ್ರೋಕ್ತಂ ತನ್ನ ವಾರ್ಯತೆ. ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈಃ ಶಿವಾದಿಭಿಃ ಯೇಷಾಂ ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನ ವಾರ್ಯತೆ ಎಂಬುದಾಗಿ 35ನೇ ಶ್ಲೋಕ. ಪದವಿಭಾಗ. ಯಸ್ಮಾತ್ ಕೃತಾನಿ ತಾನಿ ಇಹ ವಿಷ್ಣುನಾ ಉಕ್ತೈಃ ಶಿವಾದಿಭಿಃ ಯೇಷಾಂ ಯತ್ ನ ವಿರೋಧಿ ಸ್ಯಾತ್ ತತ್ರ ಉಕ್ತಂ ತತ್ ನ ವಾರ್ಯತೆ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದ್ದು, ಹಿಂದಿನ ಶ್ಲೋಕದಲ್ಲಿ ಮೋಹಕ ಶಾಸ್ತ್ರಗಳನ್ನ ರಚನೆ ಮಾಡಿದಂತಹ ವ್ಯಕ್ತಿಗಳ ಹೆಸರನ್ನ ಉಲ್ಲೇಖ ಮಾಡಲಿಲ್ಲ. ಆ ಹೆಸರನ್ನ ಹೇಳುವ ಮುಖಾಂತರವಾಗಿ ಹಿಂದಿನ ವಿಷಯವನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದದ್ದು ಅಂತ ಹೇಳಿದ್ದು. ಏನ್ ಹೇಳ್ತಾ ಇದ್ದಾರೆ ನೋಡಿ ಶ್ಲೋಕದಲ್ಲಿ, ವಿಷ್ಣುನೋಕ್ತೈಹಿ ಶಿವಾದಿಭಿಹಿ. ವಿಷ್ಣುನೋಕ್ತೈಹಿ, ವಿಷ್ಣುನಾ ಉಕ್ತೈಹಿ, ಭಗವಂತನಿಂದ ಹೇಳಿಸಿಕೊಳ್ಳಲ್ಪಟ್ಟಂತಹ ಶಿವಾದಿಭಿಹಿ. ಶಿವ ಮೊದಲ ಆದಿ ಶಬ್ದ ಇದೆ, ಬರೀ ಶಿವೇನ ಅಂತನ್ಲಿಲ್ಲ. ಶಿವೇನ ಅಂದ್ಬಿಟ್ಟಿದ್ರೆ ಶಿವನಿಂದ, ರುದ್ರದೇವರಿಂದ ಅಂತ ಹೇಳಿಕ್ ಬರ್ತಾ ಇತ್ತು. ಹೀಗಾಗಿ ಶಿವಾದಿಭಿಹಿ ಅಂತ ಹೇಳ್ತಾ ಇದ್ದದ್ದು. ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಅಂತ ಅರ್ಥ. ಭಗವಂತನಿಂದ ಹೇಳಿಸಿಕೊಳ್ಳಲ್ಪಟ್ಟಂತಹ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಇಹ ಭೂಲೋಕೆ, ಇಹ ಅಂತಿದೆ ನೋಡಿ ಇಲ್ಲಿ, ಯಸ್ಮಾತ್ ಕೃತಾನಿ ತಾನೀಹ ಅಂತ ಇದೆ. ತಾನಿ ಇಹ ಬಿಡಿಸ್ಕೊಂಡಿದ್ದು.
ಇಹ ಅಂದ್ರೆ ಭೂಲೋಕೆ ಅಂತ ಅರ್ಥ. ಈ ಭೂಲೋಕದೊಳಗೆ ಭಗವಂತನಿಂದ ಹೇಳಿಸಿಕೊಳ್ಳಲ್ಪಟ್ಟಂತಹ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಈ ಭೂಲೋಕದಲ್ಲಿ ತಾನಿ ಕೃತಾನಿ, ತಾನಿ ಅಂದ್ರೆ ಪಾಶುಪತಾದೀನಿ, ಪಾಶುಪತ ಮೊದಲಾದಂತಹ ಗ್ರಂಥಗಳನ್ನ ಮಾಡಲ್ಪಟ್ಟಿದೆ. ಯಾರಿಂದ? ಶಿವಾದಿಭಿ, ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಪಾಶುಪತಾದಿಗಳು ಮಾಡಲ್ಪಟ್ಟಿದೆ, ಪಾಶುಪತ ಮೊದಲಾದಂತಹ ಗ್ರಂಥಗಳು ಮಾಡಲ್ಪಟ್ಟಿವೆ ಅಂತ ತಿಳಿಸ್ತಾ ಇದ್ದದ್ದು. ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈ ಶಿವಾದಿಭಿಹಿ. ನೋಡಿ, ಈ ಎಲ್ಲ ಪಾಶುಪತಾದಿ ಆಗಮಗಳನ್ನ, ಈ ಗ್ರಂಥಗಳನ್ನ ರಚನೆ ಮಾಡಿದ್ದು ಭೂಲೋಕದಲ್ಲಿ, ಇನ್ನು ಬೇರೆ ಲೋಕದಲ್ಲಿ ಅಲ್ಲ. ಅದಕ್ಕ ಇಹ ಎಂಬುದಕ್ಕೆ ಭೂಲೋಕೆ ಅಂತ ಅರ್ಥ ಬರ್ತದೆ. ಭೂಲೋಕದಲ್ಲಿಯೇ ರಚನೆ ಮಾಡಿದ್ದು. ಭೂಲೋಕದಲ್ಲಿರ್ತಕ್ಕಂತಹ ಅಗ್ನಿ ಜನರಿಗೆ ಮೋಹನವನ್ನ ಉಂಟು ಮಾಡಿ ಅವರಿಗೆ ತಮಸ್ಸಿಗೆ ಕಳಿಸುವುದಕ್ಕಾಗಿಯೇ ಭಗವಂತ ಆಜ್ಞೆಯನ್ನ ಮಾಡಿ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಈ ಪಾಶುಪತ ಮೊದಲಾದಂತಹ ಗ್ರಂಥಗಳನ್ನ ಮಾಡಿಸಿದ್ದು. ಯಸ್ಮಾತ್, ಯಾವ ಕಾರಣಕ್ಕಾಗಿ ಹೀಗೆ ಮಾಡಿಸಿದ್ದೋ, ತಸ್ಮಾತ್ ಅಂತ ಅರ್ಥ. ಯಸ್ಮಾತ್ ಕೃತಾನಿ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಮಾಡಿಸಲ್ಪಟ್ಟದ್ದು. ಅತಃ ತದುಕ್ತಂ ಅಗ್ರಾಹ್ಯಂ, ಹಿಂದಿನ ಶ್ಲೋಕಕ್ಕೆ ಹೋಗಬೇಕು. ಅತಸ್ತೇಷು ಉಕ್ತಂ ಅಗ್ರಾಹ್ಯಂ ಅಂತಿದೆಯಲ್ಲ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದದ್ದು ಈ ಶ್ಲೋಕದಲ್ಲಿ. ಹೆಸರನ್ನ ಹೇಳುವ ಮುಖಾಂತರವಾಗಿ. ಹಿಂದಿನ ಶ್ಲೋಕದಲ್ಲಿ ಹೆಸರನ್ನ ಹೇಳಲಿಲ್ಲ, ಇಲ್ಲಿ ಶಿವಾದಿಭಿಹಿ ಅಂತ ಹೆಸರನ್ನ ಹೇಳುವ ಮುಖಾಂತರವಾಗಿ ಹಿಂದಿನ ವಿಷಯವನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದದ್ದು. ಯಸ್ಮಾತ್ ಕೃತಾನಿ ಅತಃ ತದುಕ್ತಂ ಅಗ್ರಾಹ್ಯಂ ಇತ್ಯರ್ಥಃ. ಅದಕ್ಕಾಗಿ ಅಲ್ಲಿ ಹೇಳಿದಂತಹ ವಿಷಯವನ್ನ ಗ್ರಹಣ ಮಾಡಬಾರದು, ಆ ವಿಷಯವನ್ನ ತಿಳಿದುಕೊಳ್ಳಬಾರದು. ಅಲ್ಲಿ ಹೇಳಿದಂತೆ ಪಶುಪತಿಯೇ ಸರ್ವೋತ್ತಮ ಅಂತ ತಿಳಿದುಕೊಳ್ಳಬಾರದು. ಗಣಪಥದಲ್ಲಿ ಹೇಳಿದಂತೆ ಗಣಪತಿಯೇ ಸರ್ವೋತ್ತಮ, ಪಾರ್ವತಿಯ ಗ್ರಂಥದಲ್ಲಿ ಹೇಳಿದಂಥದ್ದು ಪಾರ್ವತಿಯೇ ಸರ್ವೋತ್ತಮ ಮೊದಲಾದಂತಹ ಅನ್ಯ ದೇವತೆಗಳಿಗೆ ಸರ್ವೋತ್ತಮತ್ವವನ್ನ ಅಗ್ರಾಹ್ಯಂ, ಅವುಗಳನ್ನ ಗ್ರಹಣ ಮಾಡಬಾರದು, ಅವುಗಳನ್ನ ಸ್ವೀಕಾರ ಮಾಡಬಾರದು ಅಂತ ಮತ್ತೊಂದು ಶ್ಲೋಕದಿಂದ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇನ್ನ ಯದ್ವಾ ಅಥವಾ ಮತ್ತೊಂದು ರೀತಿಯಿಂದ ಈ ಮೊದಲನೇ ಎರಡು ಪಾದಗಳಿಗೆ ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈ ಶಿವಾದಿವಿಹಿ ಎಂಬುದಕ್ಕೆ ಮತ್ತೊಂದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯದ್ವಾ ಹರೇಹೇ ಆಜ್ಞೆಯ ಕೃತಾನಿ ಅನ್ಯಶಾಸ್ತ್ರಾಣಿ ಮೋಹಾರ್ಥಾನ್ನೇವ. ಹರಿಯ ಆಜ್ಞೆಯಿಂದ ಮಾಡಲ್ಪಟ್ಟಂತಹ ಅನ್ಯಶಾಸ್ತ್ರಗಳು ಮೋಹಾರ್ಥಾನ್ನೇವ, ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಇದ್ದದ್ದು. ತದೇವ ಪ್ರಯೋಜನ ಪೂರ್ವಕಂ ಉಪವಾದಯತಿ, ಅದನ್ನೇ ಪ್ರಯೋಜನವನ್ನು ಹೇಳುವ ಮುಖಾಂತರವಾಗಿ ಉಪವಾದನೆಯನ್ನು ಮಾಡ್ತಾ ಇದ್ದಾರೆ. ಅತಃ ಇತಿ ಅತಸ್ತೇಷು ಉಕ್ತಂ ಅಗ್ರಾಹ್ಯಂ. ಪ್ರಯೋಜನ ಏನ್ರಿ ಅಂತಂದ್ರೆ, ಅವುಗಳನ್ನ ಓದಿದ್ರೆ ತಮಸ್ಸಾಗ್ತದೆ, ಅವು ಆ ರೀತಿಯಾಗಿ ತಿಳಿದುಕೊಂಡ್ರೆ ತಮಸ್ಸಾಗ್ತದೆ, ಅದಕ್ಕಾಗಿ ಅವುಗಳನ್ನ ಓದಬಾರದು ಅಂತ ಇದೇ ಪ್ರಯೋಜನ. ಏನ್ ಪ್ರಯೋಜನ ನೋಡ್ರಿ, ಪ್ರಯೋಜನ ಅಂದ್ರೆ ಒಂದು ಒಳ್ಳೇದಾಗಬೇಕು ಎಂಬುದು ಒಂದು ಪ್ರಯೋಜನನೇ, ಕೆಟ್ಟದ್ದಾಗಬಾರದು ಎಂಬುದು ಒಂದು ಪ್ರಯೋಜನನೇ. ಇದನ್ನ ಹೇಳ್ತಾ ಇದ್ದದ್ದು ಯಾಕೆ ಅಂದ್ರೆ, ಪ್ರಯೋಜನ ಏನಪ್ಪಾ ಅಂದ್ರೆ ಅತಸ್ತೇಷು ಉಕ್ತಂ ಅಗ್ರಾಹ್ಯಂ ಅಸುರಾಣಾಂ ತಮೋಗತೇಹೇ. ಹಿಂದೆ ಹೇಳಿದಂತೆ ಈ ಗ್ರಂಥಗಳಲ್ಲಿರ್ತಕ್ಕಂತೆ ತಿಳಿದುಕೊಳ್ಳುವುದಾದರೆ ಅಸುರರಿಗೆ ತಮಸ್ಸಿಗೆ ಹೋಗುವುದಕ್ಕಾಗಿ ಮಾಡಿದ್ದರಿಂದ ಇದನ್ನ ತಿಳಿದುಕೊಂಡು ಬಿಟ್ರೆ ನಮಗೂ ಕೂಡ ತಮಸ್ಸಾಗ್ತದೆ, ಅನ್ನೊಂದು ತಮಸ್ಸಾಗ್ತದೆ, ನರಕ ಆಗ್ತದೆ. ಅದಕ್ಕಾಗಿ ಇದನ್ನ ಈ ರೀತಿಯಾಗಿ ತಿಳಿದುಕೊಳ್ಳಬಾರದು ಎಂಬುದಾಗಿ ತಮಸ್ಸಿಗೆ ಹೋಗದಂತೆ ಒಂದು ಪ್ರಯೋಜನ ನಮಗೆ ಇದು ಹೇಳೋದ್ರ, ಈ ರೀತಿ ತಿಳಿದುಕೊಳ್ಳುವುದರಿಂದ ತಮಸ್ಸಿಗೆ ಹೋಗೋದಿಲ್ಲ, ತಮಸ್ಸು ತಪ್ಪಿ ಹೋಗ್ತದೆ, ನರಕ ತಪ್ಪಿ ಹೋಗ್ತದೆ. ಅದಕ್ಕಾಗಿ ಇದನ್ನ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಯಾವುದನ್ನ ಗ್ರಹಣ ಮಾಡಬೇಕು, ಯಾವುದನ್ನ ಗ್ರಹಣ ಮಾಡಬಾರದು. ಹರಿ ಸರ್ವೋತ್ತಮತ್ವವನ್ನು ಮಾತ್ರ ತಿಳಿದುಕೊಳ್ಳಬೇಕು, ಅನ್ಯರಿಗೆ ಸರ್ವೋತ್ತಮತ್ವವನ್ನ ತಿಳಿದುಕೊಳ್ಳಬಾರದು. ವಿಷ್ಣುನೋಕ್ತೈಹಿ ಶಿವಾದಿಭಿಹಿ ಅಸುರಾಣಾಂ ತಮಪ್ರಾಪ್ತ್ಯರ್ಥಂ ಯಸ್ಮಾತ್ ಕೃತಾನಿ ಅನ್ನೋದನ್ನೇ ಹೊಂದಿಸ್ತಾರೆ. ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಹೊಂದಿಸಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ವಿಷ್ಣುನೋಕ್ತೈಹಿ ಶಿವಾದಿಭಿಹಿ ಈ ಶ್ಲೋಕದಲ್ಲಿ ಇದ್ದದ್ದು ಭಗವಂತನಿಂದ ಉಕ್ತವಾದಂತಹ ಶಿವ ಮೊದಲಾದಂತಹ ದೇವತೆಗಳಿಂದ ಅಸುರಾಣಾಂ ಮೋಹ ತಮಪ್ರಾಪ್ತ್ಯರ್ಥಂ ಹಿಂದಿನ ಶ್ಲೋಕಕ್ಕೆ ಹೋದರು. ಅಸುರಾಣಾಂ ತಮೋಗತೆ ಅಂತಿದೆ. ಆ ಒಂದು
ವಾಕ್ಯವನ್ನ ಸೇರಿಸಿಕೊಳ್ತಾ ಇದ್ದಾರೆ. ಅಸುರಾಣಾಂ ತಮ ಪ್ರಾಪ್ತ್ಯರ್ಥಂ ಯಸ್ಮಾತ್ ಕೃತಾನಿ, ಮತ್ತೆ ಈ ಶ್ಲೋಕ ಯಸ್ಮಾತ್ ಕೃತಾನಿ, ಮತ್ತೆ ಹಿಂದಿನ ಶ್ಲೋಕ ಅತಸ್ತೇಷು ಉಕ್ತಂ ಅಗ್ರಾಹ್ಯಂ ಇತ್ಯರ್ಥ. ಅದಕ್ಕಾಗಿ ಅಲ್ಲಿ ಹೇಳಿದಂಥದ್ದನ್ನ ಅಗ್ರಾಹ್ಯ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ಎರಡು ರೀತಿಯಿಂದ ವ್ಯಾಖ್ಯಾನ ಮಾಡಿ ಈ ಎರಡು ಪಾದಗಳಿಗೆ ಅರ್ಥವನ್ನು ತಿಳಿಸಿಕೊಟ್ರು. ಯಸ್ಮಾತ್ ಕೃತಾನಿ ತಾನೀಹ ವಿಷ್ಣುನೋಕ್ತೈ ಶ್ರೀವಾದಿಭಿಃ ಎಂಬುದಾಗಿ. ಮುಂದಿನ ಎರಡು ಪಾದಗಳು ಏಷಾಂ ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನ ವಾರ್ಯತೆ ಅಂತ ವಾಕ್ಯ ಇದೆ. ಎರಡು ಪಾದಗಳಿವೆ. ಇದಕ್ಕೆ ಅವತಾರಿಕೆಯನ್ನ ತಿಳಿದುಕೊಳ್ಬೇಕು. ಅಗ್ರಾಹ್ಯಂ ಇತ್ಯಸ್ಯ ಅಪವಾದಂ ಆಹ. ನೋಡ್ರಿ, ಇಲ್ಲಿ ಒಟ್ಟಾರೆ ಏನ್ ಹೇಳಿದ್ರಿ, ಹಿಂದಿನ ಎರಡು ಪಾದಗಳು ಮತ್ತು ಹಿಂದಿನ ಶ್ಲೋಕದಿಂದ ತಿಳಿಸಿಕೊಟ್ಟದ್ದೇನು, ಭಗವಂತನ ಆಜ್ಞೆಯಿಂದ ಮಾಡಲ್ಪಟ್ಟಿದ್ದರಿಂದ, ಎದಕ್ಕೆ ಮಾಡಲ್ಪಟ್ಟದ್ದು, ಅಸುರರಿಗೆ ತಮಸ್ಸಿಗೆ ಕಳಿಸೋದಕ್ಕಾಗಿಯೇನೆ ಭಗವಂತ ಆಜ್ಞೆಯನ್ನು ಮಾಡಿಸಿದ್ದರಿಂದ ಅದನ್ನ ಅಗ್ರಾಹ್ಯ ಅಂತ ಹೇಳಿದ್ದು. ಇದು ಅಗ್ರಾಹ್ಯ ಅಂತ ಏನ್ ಹೇಳಿದಾರಲ್ಲ, ಇದಕ್ಕೆ ಅಪವಾದವನ್ನ ಹೇಳ್ತಾ ಇದ್ದಾರೆ, ಶಂಕೆಯನ್ನು ಮಾಡ್ತಾ ಇದ್ದಾರೆ. ಅಗ್ರಾಹ್ಯಂ ಇತ್ಯಸ್ಯ ಅಪವಾದಂ ಆಹ, ಇದಕ್ಕೆ ಅಪವಾದವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅಪವಾದ ಅಂದ್ರೆ ವಿಷ್ಣುನಾ ಉಕ್ತೈಹಿ, ಏನು ಶಿವಾದಿಗಳಿಂದ ರುದ್ರದೇವ ಮೊದಲಾದಂತಹ ದೇವತೆಗಳಿಂದ ಮಾಡಲ್ಪಟ್ಟಂತಹ ಏನು ಗ್ರಂಥಗಳಿವೆಯೋ ಆ ಗ್ರಂಥಗಳು ಅಗ್ರಾಹ್ಯ ಅಂತ ಹೇಳ್ತಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಿಷಯಗಳು ಅಗ್ರಾಹ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪವಾದ ಅಂದ್ರೆ ಅಲ್ಲಿರ್ತಕ್ಕಂತಹ ವಿಷಯವನ್ನೂ ಕೆಲವನ್ನ ಗ್ರಹಣ ಮಾಡಿದೆ. ಹೀಗಾಗಿ ಅಗ್ರಾಹ್ಯ ಅಂತ ಹೇಳಿದ್ದಕ್ಕೆ ಇದು ವಿರೋಧವಂತಲ್ಲ, ಅಪವಾದ ಅಂತ ತಿಳಿಸಿಕೊಟ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು. ಅಗ್ರಾಹ್ಯಂ ಸಂಪೂರ್ಣವಾಗಿ ಅಗ್ರಾಹ್ಯ ಅಂತ ಹೇಳ್ತಾನೆ ಇಲ್ಲ. ಯಾವುದು ವಿರೋಧಿಯೋ ಅದು ಅಗ್ರಾಹ್ಯ, ಯಾವುದು ವಿರೋಧಿಯಲ್ಲವೋ ಅದು ಸ್ವೀಕಾರ್ಯ. ಇದೆ ಯಾವ ಗ್ರಂಥಗಳಲ್ಲಿ ಶಿವಾದಿಗಳಿಂದ ಮಾಡಲ್ಪಟ್ಟಂತಹ ಮೋಹಕ ಶಾಸ್ತ್ರ ಗ್ರಂಥಗಳಲ್ಲಿಯೇನೆ, ಯಾವುದು ಪಾಶುಪತಾದಿ ಗ್ರಂಥಗಳಲ್ಲಿಯೇನೆ ಕೆಲವು ವಿಷಯಗಳು ಅವುಗಳನ್ನ ಸ್ವೀಕಾರ ಮಾಡಿದ್ದುಂಟು. ಅಗ್ರಾಹ್ಯ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಅಪವಾದವಂತಲ್ಲ, ಇದನ್ನು ಗ್ರಹಣ ಮಾಡಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದದ್ದು ಏಷಾಮಿತಿ. ಏಷಾಂ ಯನ್ನ ವಿರೋಧಿ ಸ್ಯಾತ್. ಏಷಾಂ ಎಂಬುದಕ್ಕೆ ವೇದಾದೀನಾಂ, ವೇದಾದಿಗಳಿಗೆ ಯನ್ ಮೋಹಶಾಸ್ತ್ರೋಕ್ತಂ ವಿರೋಧಿ ನ ಸ್ಯಾತ್. ವೇದಾದಿಗಳಲ್ಲಿ ವೇದ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ, ಅನೇಕ ಪುರಾಣಗಳು, ಇವುಗಳಲ್ಲಿ ಹೇಳಿದಂತಹ ಏನು ವಿಷಯಗಳಿವೆಯೋ ವಿಷ್ಣು ಸರ್ವೋತ್ತಮತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ವಿಷಯಗಳು, ಈ ವಿಷಯಗಳಿಗೆ ಯಾವ ವಿಷಯಗಳು ಮೋಹಕ ಶಾಸ್ತ್ರದಲ್ಲಿರ್ತಕ್ಕಂತಹ ಯಾವ ವಿಷಯಗಳು ಇವೆಯೋ, ಕೆಲವು ವಿಷಯಗಳಿವೆ. ಅಷ್ಟೂ ಪಾಶುಪತ ಮೊದಲಾದಂತಹ ಗ್ರಂಥಗಳಲ್ಲಿ ಸಂಪೂರ್ಣವಾಗಿ ಗ್ರಂಥಕ್ಕೆ ಗ್ರಂಥವೇ ಭಗವದ್ ವಿರೋಧಿ, ಈ ವೇದಾದಿಗಳಿಗೆ ವಿರೋಧಿಯಾಗಿ ವಿಷಯವನ್ನ ಮಂಡನೆ ಮಾಡ್ತಾ ಇವೆ, ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಸರ್ವಥಾ ಇಲ್ಲ. ಕೆಲವು ವಿಷಯಗಳು ಕೂಡ ವಿಷ್ಣು ಸರ್ವೋತ್ತಮತ್ವಕ್ಕೆ ಸಾಧಕವೇ ಆಗಿವೆ, ಅನುಕೂಲಕವೇ ಆಗಿವೆ. ಅಂತಹ ವಾಕ್ಯಗಳು, ಅಂತಹ ವಿಷಯಗಳು ಇವೇನು ಅಗ್ರಾಹ್ಯ ಅಲ್ಲ, ಇವು ವಿರೋಧಿ ಆಗದೇ ಇದ್ದುದರಿಂದ ಇವೇನು ಅಗ್ರಾಹ್ಯ ಅಲ್ಲ, ಅವುಗಳನ್ನು ನಿಷೇಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದದ್ದು. ನೋಡ್ರಿ, ಮೂಲ ನೋಡ್ರಿ, ಏಷಾಂ ಅಂದ್ರೆ ವೇದಾದೀನಾಂ, ವೇದ ಮೊದಲಾದಂತಹ ಏನು ಹಿಂದೆ ಹೇಳಿದ್ದಾರಲ್ಲ, ವೇದ, ಮಹಾಭಾರತ, ಪಂಚರಾತ್ರ ಮೊದಲಾದಂತಹ ಗ್ರಂಥಗಳಿವೆಯಲ್ಲ, ಇವುಗಳಿಗೆ ಯತ್ ನ ವಿರೋಧಿ. ಯತ್ ಅಂದ್ರೆ ಯಾವುದು ಮೋಹಕ ಶಾಸ್ತ್ರದಲ್ಲಿರ್ತಕ್ಕಂತಹ ಏನು ವಿಷಯಗಳಿವೆಯೋ, ಯಾವ ವಿಷಯವೆಯೋ ಅಂತಹ ವಿಷಯ ನ ವಿರೋಧಿ ಸ್ಯಾತ್, ವಿರೋಧಿಗಳಾಗಿಲ್ವೋ ಅಂದ್ರೆ ಇವಕ್ಕೆ ಅನುಕೂಲಕವೇ ಆಗಿವೆಯೋ, ಅಂದ್ರೆ ವಿಷ್ಣು ಸರ್ವೋತ್ತಮತ್ವದ ವಿರುದ್ಧವಾಗಿ ಕೆಲವು ವಾಕ್ಯಗಳು, ಕೆಲವು ವಿಷಯಗಳು ಹೇಳ್ತಾ ಇಲ್ಲ, ಸರ್ವೋತ್ತಮತ್ವಕ್ಕೆ ಸಂಬಂಧಪಟ್ಟಂತೆಯೇ ಹೇಳ್ತಾ ಇವೆ, ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇವೆ. ಅಂತಹ ವಿಷಯಗಳು ವಿರೋಧಿ ಅಲ್ಲ. ಯತ್ ನ ವಿರೋಧಿ, ಯಾವುದು ವಿರೋಧಿಗಳಲ್ಲವೋ ಅಂತಹ ತತ್ ಪಾಶುಪತಾದೌ ಉಕ್ತಂ ಅವಿರೋಧಾರ್ಥ ಜಾತಂ ನ ವಾರ್ಯತೆ. ಯಾವ್ದು ವಿರೋಧಿ ಅಲ್ಲವೋ ತತ್ರೋಕ್ತಂ ಅಂತಿದೆ ನೋಡಿ. ತತ್ರೋಕ್ತಂ ಅಂತಂದ್ರೆ ಆ ಪಾಶುಪತ ಮೊದಲಾದಂತಹ ಗ್ರಂಥಗಳಲ್ಲಿ ಉಕ್ತವಾದದ್ದು. ತತ್ರೋಕ್ತಂ ಎಂಬುದಕ್ಕೆ ತತ್ರ ಉಕ್ತಂ, ಪಾಶುಪತ ಗ್ರಂಥ ಮತ್ತು ಗಾಣಪತ, ಹೀಗೆ ಒಂದೊಂದು ಸ್ಕಾಂದ ಗ್ರಂಥ, ಸ್ಕಂದನಿಗೆ ಸಂಬಂಧಪಟ್ಟಂತಹದ್ದು, ಹೀಗೆ ಅನೇಕ ದೇವತೆಗಳಿಗೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ
ಏನು ಕೆಲವು ವಿಷಯಗಳು ಉಕ್ತವಾಗಿವೆಯೋ, ಎಂತಹ ಉಕ್ತವಾದದ್ದು ಯಾವುದೂ ಅಲ್ಲ, ಎಲ್ಲವೂ ಅಲ್ಲ. ಯಾವುದು ವೇದಾದಿಗಳಿಗೆ ವಿರೋಧಿ ಎಲ್ಲದೇ ಇರತಕ್ಕಂತಹ ವಿಷಯಗಳು ಉಕ್ತವಾಗಿವೆಯಲ್ಲ, ಅಂತಹ ವಿಷಯಗಳನ್ನ ತನ್ನ ವಾರ್ಯತೆ, ಅಂತಹ ವಿಷಯಗಳನ್ನ ನ ವಾರ್ಯತೆ ಅಂದ್ರೆ ನ ನಿವಾರ್ಯತೆ ಅಂತ ಅರ್ಥ, ನ ನಿಷಿದ್ಧತೆ ಅಂತ ಅರ್ಥ. ಅಂತಹ ವಿಷಯಗಳನ್ನ ನಿಷೇಧ ಮಾಡೋದಿಲ್ಲ. ಈ ನಿಷೇಧ ಮಾಡೋದಿಲ್ಲ ಅಂದ್ರೆ ಅರ್ಥ ಅವುಗಳನ್ನ ಸ್ವೀಕಾರ ಮಾಡಬೇಡ್ರಿ, ಅವುಗಳನ್ನ ತಿಳ್ಕೊಬೇಡ್ರಿ ಅಂತ ಹೇಳಂಗಿಲ್ಲ. ಅವಶ್ಯವಾಗಿ ಅಂತಹ ವಿಷಯಗಳನ್ನ ತಿಳಿದುಕೊಳ್ಳಿ, ಅದನ್ನ ನಿಷೇಧನೂ ಮಾಡೋದಿಲ್ಲ. ಹೇಗೆ ಹಿಂದೆ ಹೇಳಿದ್ರಲ್ಲ, ಅತಸ್ತದೇವ ಮಂತವ್ಯಂ ನಾನ್ಯಥಾತು ಕಥಂಚನ, ಅದನ್ನೇ ವಿಷ್ಣು ಸರ್ವೋತ್ತಮತ್ವವನ್ನೇ ತಿಳ್ಕೋಬೇಕು, ಇನ್ಯಾವ ವಿಷಯವನ್ನು ಅಥವಾ ಯಾವ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬಾರದು ಅಂತ ಹೇಳಿದ್ದು. ಮತ್ತು 34ನೇ ಶ್ಲೋಕದಲ್ಲಿ ಅತಸ್ತೇಷು ಉಕ್ತಮಗ್ರಾಹ್ಯಂ, ಅದರಲ್ಲಿ ಹೇಳಿರ್ತಕ್ಕಂಥದ್ದನ್ನ ಅಗ್ರಾಹ್ಯ ಅಂತ ಹೇಳಿದ್ದು. ಅಂದ್ರೆ ಎಲ್ಲವೂ ಅಗ್ರಾಹ್ಯ ಅಂತ ಅನಿಸ್ಬಿಡುತ್ತದೆ. ಸರ್ವಥಾ ಎಲ್ಲವೂ ಅಗ್ರಾಹ್ಯ ಅಲ್ಲ. ತತ್ರೋಕ್ತಂ ತನ್ನ ವಾರ್ಯತೆ, ಎಲ್ಲವನ್ನೂ ತಿಳಿದುಕೊಳ್ಳಬೇಡ್ರಿ, ಎಲ್ಲವನ್ನೂ ಓದಬೇಡ್ರಿ ಅಂತ ಹೇಳ್ತಾ ಇಲ್ಲ. ತತ್ರೋಕ್ತಂ ತನ್ನ ವಾರ್ಯತೆ, ಅಲ್ಲಿ ಉಕ್ತವಾದಂತಹ ಯಾವ ವಿಷಯಗಳು ವೇದಾದಿಗಳಿಗೆ ವಿರೋಧಿಯಲ್ಲವೋ, ವೇದಾದಿಗಳಲ್ಲಿ ಹೇಳಿದಂತಹ ವಿಷಯಗಳಿಗೆ ವಿರೋಧಿಯಲ್ಲವೋ, ಅದಕ್ಕೆ ಅನುಕೂಲವೇ ಆಗಿವೆಯೋ, ಎಂತಹ ಶಾಸ್ತ್ರಗಳಲ್ಲಿ ಮೋಹಕ ಶಾಸ್ತ್ರಗಳಲ್ಲಿಯೂ ಇರುವಂತಹ ವಿಷಯಗಳನ್ನು ಕೂಡ ನ ವಾರ್ಯತೆ ನ ನಿಷಿದ್ಧತೆ, ಅವುಗಳನ್ನ ನಿಷೇಧ ಮಾಡೋದಿಲ್ಲ. ಅವಶ್ಯವಾಗಿ ಅವುಗಳನ್ನ ತಿಳಿದುಕೊಳ್ಳಿ, ಅಧ್ಯಯನ ಮಾಡಿ, ಅವುಗಳನ್ನ ಪಠನ ಮಾಡಿ, ಅದನ್ನ ನಿಷೇಧ ಮಾಡೋದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದು ಒಂದು. ಎರಡನೆಯದ್ದು ಇನ್ನು ಇಷ್ಟಾಯ್ತು ಈ ಶ್ಲೋಕದ ಸಂಪೂರ್ಣ ಅರ್ಥ. ಮತ್ತೊಂದು ರೀತಿಯಿಂದ ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಯದ್ವಾ ಯಸ್ಮಾತಿತ್ಯಗ್ರಿಮೇಣ ಸಂಬಂಧ, ಕೊನೆಗೆ ಅದನ್ನ ಅನ್ವಯ ಮಾಡಿಕೊಳ್ಳಬೇಕು. ಯತಃ ವಿಷ್ಣೂಕ್ತೈಃ ಕೃತಂ ಅತಃ ತತ್ರೋಕ್ತಂ ನ ವಾರ್ಯತೆ. ಆಗ ಹೇಳಿದ್ದು ವಿಷ್ಣುನೋಕ್ತೈಃ ಶಿವಾದಿಭಿಃ ಇಹ ಕೃತಾನಿ ಯಸ್ಮಾತ್ ಅತಃ ತೇಷು ಉಕ್ತಂ ಅಗ್ರಾಹ್ಯಂ ಅಂತ ಹಿಂದಿನ ಶ್ಲೋಕಕ್ಕೆ ಅನ್ವಯವನ್ನ ಮಾಡಿದ್ದು. ಈ ಹೇಗೆ ಅನ್ವಯ ಮಾಡ್ತಾ ಇದ್ದಾರೆ ಅಂದ್ರೆ, ಯತಃ ವಿಷ್ಣೂಕ್ತೈಃ ಕೃತಂ ಅತಃ ತತ್ರೋಕ್ತಂ ನ ವಾರ್ಯತೆ. ಯಾವ ಕಾರಣಕ್ಕಾಗಿ ಪಾಶುಪತಾದ್ಯಾಗಮಗಳನ್ನ ಮಾಡಿದ್ದು ಆ ದೇವತೆಗಳು, ಇದಕ್ಕೆ ಮಾಡಿದ್ದದನ್ನ ಭಗವಂತನ ಆಜ್ಞೆಯಿಂದ ಮಾಡಿದ್ದು. ಭಗವಂತ ಹೇಳಿದ್ದ ಏನೋ ಆ ಗ್ರಂಥಗಳಿವೆಯಲ್ಲ, ಭಗವಂತ ಹೇಳಿದ್ದಕ್ಕಾಗಿ ಅಂತಹ ಗ್ರಂಥಗಳನ್ನ ನ ವಾರ್ಯತೆ, ಅವುಗಳನ್ನ ನಿಷೇಧ ಮಾಡೋದಿಲ್ಲ. ಅಗಾಳ ಅನ್ವಯ ಮಾಡಿ ಹೇಗೆ ಹೇಳಿದ್ದು, ಹೇಗೆ ಭಗವಂತನಿಂದ ಉಕ್ತವಾದ್ದರಿಂದ, ಆಜ್ಞೆ ಮಾಡಿದ್ದರಿಂದ, ಶಿವಾದಿಗಳಿಂದ ರಚನೆ ಮಾಡಿದ್ದು, ಅದಕ್ಕಾಗಿ ತೇಷು ಉಕ್ತಂ ಅಗ್ರಾಹ್ಯಂ ಅಂತ ಹೇಳಿ, ಇದರೊಳಗೆ ಯಾವುದು ವೇದಾದಿಗಳಿಗೆ ವಿರೋಧಿಯಾದದ್ದಿಲ್ಲವೋ ಅವುಗಳನ್ನ ತಿಳಿದುಕೊಳ್ಳಿ, ಅವುಗಳನ್ನ ನಿಷೇಧ ಮಾಡೋದಿಲ್ಲ ಅಂತ ಹೇಳಿದ್ದು. ಹೆಂಗೆ ಹೇಳಿದ್ದು? ವಿರೋಧಿ ಎಲ್ಲ ಆದ್ದರಿಂದ ಅವುಗಳನ್ನ ನಿವಾರಣೆ ಮಾಡೋದು, ನಿಷೇಧ ಮಾಡೋದಿಲ್ಲ. ವಿರೋಧಿ ಅಲ್ಲದಿದ್ದರಿಂದ ನಿಷೇಧ ಮಾಡಂಗಿಲ್ಲ ಅಂತ ಹೇಳಿದ್ದು ಹಿಂದಿನ ವ್ಯಾಖ್ಯಾನದಲ್ಲಿ. ಪಾಶುಪತ ಮೊದಲಾದಂತಹ ಗ್ರಂಥಗಳಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ದು ವೇದಾದಿಗಳಿಗೆ ವಿರೋಧಿಯಾಗಿಲ್ಲ, ಅದಕ್ಕಾಗಿ ಅವುಗಳನ್ನು ನಿಷೇಧ ಮಾಡೋದಿಲ್ಲ ಅಂತ ಉತ್ತರ ಕೊಟ್ಟದ್ದು. ಹಂಗೆ ವ್ಯಾಖ್ಯಾನ ಮಾಡಿದ್ದು. ಈ ವ್ಯಾಖ್ಯಾನ ಹೇಗೆ? ನಿಷೇಧ ಯಾಕೆ ಮಾಡಂಗಿಲ್ಲ ಅಂತಂದ್ರೆ, ವೇದಾದಿಗಳಿಗೆ ವಿರೋಧಿ ಎಲ್ಲ, ಅದಕ್ಕೆ ನಿಷೇಧ ಮಾಡಂಗಿಲ್ಲ ಅಂತ ಎರಡನೇ ವ್ಯಾಖ್ಯಾನದಲ್ಲಿ ಅಲ್ಲ. ಭಗವಂತನಿಂದ ಹೇಳಲ್ಪಟ್ಟದ್ದರಿಂದ, ಭಗವಂತ ಹೇಳಿ ಮಾಡಿಸಿದ್ದರಿಂದ, ಅದಕ್ಕಾಗಿ ಇವುಗಳನ್ನ ನಿಷೇಧ ಮಾಡೋದಿಲ್ಲ. ಅದನ್ನ ಹೇಳ್ತಾ ಇದ್ದು ನೋಡ್ರಿ. ಯತಃ ವಿಷ್ಣೂಕ್ತೈಃ ಕೃತಂ, ಭಗವಂತನಿಂದ ಹೇಳಲ್ಪಟ್ಟಂತಹ ಶಿವಾದಿಗಳಿಂದ ಮಾಡಲ್ಪಟ್ಟಿದ್ದರಿಂದಾಗಿ, ಅಂದ್ರೆ ಭಗವಂತನೇ ಮುಖ್ಯ, ಅವ ಹೇಳ್ಯಾನ ಭಗವಂತ, ಈ ಎಲ್ಲ ದೇವತೆಗಳಿಗೆ ಮಾಡಿಸಿದ್ದಾನೆ, ಭಗವಂತನೇ ಮಾಡಿಸಿದ್ದು. ಅದಕ್ಕಾಗಿ ತತ್ರೋಕ್ತಂ ನ ವಾರ್ಯತೆ, ಅಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ನಿಷೇಧ ಮಾಡೋದಿಲ್ಲ ಅಂತ ಅಲ್ಲಿಗೆ ಅನ್ವಯ ಅದು. ತೇನ ಬೌದ್ಧೋದಿತ ಅಹಿಂಸಾವತ್ ಅಗ್ರಾಹ್ಯಂ ವಿಷ್ಣೂದಿತಾದೇವ ಕೃತತ್ವಾತ್ ನ ಇತಿ ಭಾವಃ. ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತೇನ ನೋಡಿ, ಹೀಗೆ ಹೇಳೋದ್ರಿಂದ ಭಗವಂತ, ಈ ಎರಡನೇ ವ್ಯಾಖ್ಯಾನ, ಕೊನೆಯ ವ್ಯಾಖ್ಯಾನದಲ್ಲಿ ಏನ್ ಅರ್ಥ ಮಾಡಿದ್ದು?
ಭಗವಂತ ಹೇಳಿ ಮಾಡಿಸಿದ್ದರಿಂದ ರುದ್ರದೇವ ಮೊದಲಾದ ದೇವತೆಗಳಿಂದ, ಅದಕ್ಕಾಗಿ ಇವು ನಿಷಿದ್ಧವಲ್ಲ, ಇವುಗಳಲ್ಲಿ ಹೇಳಿದಂತ ಕೆಲವು ವಿಷಯಗಳನ್ನ ನಿಷೇಧ ಮಾಡೋದಿಲ್ಲ ಅಂತ ಹೇಳಿದ್ದು. ಅದು ಹೆಂಗೆ ಅಂತಂದ್ರೆ, ಬೌದ್ಧ ಉದಿತ ಅಹಿಂಸಾವತ ಅಗ್ರಾಹ್ಯಂ. ಬೌದ್ಧ ಶಾಸ್ತ್ರ ಇದೆ, ಬುದ್ಧ ರಚನೆ ಮಾಡಿದಂತಹ ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಅದು ಕೂಡ ಭಗವಂತ ರಚನೆ ಮಾಡಿದಂತ ಬೌದ್ಧ ಶಾಸ್ತ್ರ. ಈ ಬುದ್ಧ ಬೇರೆ, ಭಗವಂತನ ಒಂದು ರೂಪ ಬೇರೆ, ಬುದ್ಧಾವತಾರ. ಆ ಬುದ್ಧಾವತಾರ ಮಾಡಿದ್ದು ಭಗವಂತ ಯಾಕೆ ಅಂದ್ರೆ, ನೋಡಿ, ಭಗವಂತ ಈ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ಅವರಿಗೆ ಆಜ್ಞೆ ಮಾಡಿ ನೀವು ಅಸುರರಿಗೆ ತಮಸ್ಸಿಗೆ ಕಳಿಸುವುದಕ್ಕಾಗಿ ಮೋಹಕ ಶಾಸ್ತ್ರವನ್ನ ರಚನೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾನೆ ಭಗವಂತ. ಅಷ್ಟು ಮಾಡಿಸಿದರೂ ಕೂಡ ಭಗವಂತನಿಗೆ ಇವರು ಮಾಡಿದಂತಹ ಒಂದು ಕಾರ್ಯ ಸಂಪೂರ್ಣವಾಗಂಗಿಲ್ಲ, ಅಲ್ಲಿಯೂ ನನ್ನ ಒಂದು ಕಾರ್ಯ ಬೇಕು, ನಾನೇ ಅದಕ್ಕೆ ಸಮರ್ಥನಾದವನು ಅಂತ ತಿಳಿಸಿಕೊಡುವುದಕ್ಕಾಗಿ ಭಗವಂತ ಮತ್ತೆ ತಾನೇ ಒಂದು ಎಲ್ಲ ಅಸುರರಿಗೂ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ ಬುದ್ಧಾವತಾರವನ್ನ ತಾಳಿದ್ದು. ಆ ಬುದ್ಧಾವತಾರವನ್ನ ತಾಳಿ ಭಗವಂತ ಅಲ್ಲಿಯೂ ಕೂಡ ಬೌದ್ಧ ಶಾಸ್ತ್ರವನ್ನ ರಚನೆ ಮಾಡಿದ್ದು. ಬೌದ್ಧ ಶಾಸ್ತ್ರವನ್ನ ರಚನೆ ಮಾಡಿ ಅಹಿಂಸಾವಾದವನ್ನು ಹೇಳಿದ್ದು. ಅಹಿಂಸಾ ಎಂಬುದು ಇದು ಪರಮಧರ್ಮ ಅಂತ ಅನೇಕ ವೇದಾದಿಗಳಿಗೆ ವಿರೋಧಿಯಾದಂತಹ ಅನೇಕ ವಿಷಯಗಳನ್ನ ಭಗವಂತ ಅಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾನೆ. ಯಾಕೆ? ಅಸುರರಿಗೆ ತಮಸ್ಸಿಗೆ ಕಳಿಸುವುದಕ್ಕಾಗಿ. ಅದೇ ಸರಿ ಅಂತ ತಿಳಿದುಕೊಳ್ಳಬೇಕು ಅವರು, ಅದೇ ಸರಿ ಅಂತ ತಿಳಿದುಕೊಂಡು ಹಾಗೆ ಉಪಾಸನೆ, ಹಾಗೆ ಚಿಂತನೆಯನ್ನ ಮಾಡಿ ತಮಸ್ಸಿಗೆ ಹೋಗಬೇಕು ಅನ್ನೋ ಸಲುವಾಗಿ ಹೇಳಿದ್ದು. ಅದರೊಳಗೇನೆ ಅಹಿಂಸಾವಾದವನ್ನು ಒಂದು ಹೇಳಿದ್ದು. ಅದನ್ನು ಸ್ವೀಕಾರ ಮಾಡ್ತದೆ ಭಗವಂತ ಹೇಳಿದಂತಹ ಅಹಿಂಸಾವಾದ. ಇದು ಅಗ್ರಾಹ್ಯ. ಇದು ಯಾವುದು ಅಹಿಂಸಾವಾದ ಏನಿದೆಯಲ್ಲ, ಬೌದ್ಧೋಜಿತ ಅಹಿಂಸಾವಾದವತ ಗ್ರಾಹ್ಯಂ ವಿಷ್ಣೂಜಿತಾದೇವ ಕೃತತ್ವಾತ್ ನೀತಿ. ಅದನ್ನು ಹೇಗೆ ನಿಷೇಧ ಮಾಡಂಗಿಲ್ಲ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಭಗವಂತ ಹೇಳಿ ಮಾಡಿಸಿದ್ದಕ್ಕಾಗಿ ಇಲ್ಲಿ ಹೇಳಿದಂತಹ ಕೆಲವು ವಿಷಯಗಳು ವೇದ ವಿರೋಧಿ ಅಲ್ಲದೇ ಇರುವಂತಹ ವಿಷಯಗಳನ್ನ ಅಗ್ರಾಹ್ಯ, ಅವುಗಳನ್ನು ನಿಷೇಧ ಮಾಡಂಗಿಲ್ಲ. ಅಗ್ರಾಹ್ಯ ಅಂತ ಒಂದು ವಿಷಯ ಹೇಳಿದ್ದ ಮೇಲೆ ಈಗ ಹೇಳ್ತಾ ಇದ್ದದ್ದು ಕೆಲವು ವಿಷಯಗಳನ್ನ ನ ನಿವಾರ್ಯತೆ, ನ ವಾರ್ಯತೆ, ನ ನಿಷಿದ್ಧತೆ, ಕೆಲವು ವಿಷಯಗಳನ್ನ ಮಾತ್ರ ನಿಷೇಧ ಮಾಡೋದಿಲ್ಲ ಅಂತ ಈ ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡಿಕೊಳ್ಳಬೇಕು. ಏಷಾಂ ಎನ್ನ ವಿರೋಧಿಸ್ಯ ತತ್ರೋಕ್ತಂ ತನ್ನ ವಾರ್ಯತೆ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ ಹಿಂದೆ ಆ ಮೋಹಕ ಶಾಸ್ತ್ರಗಳ ಕರ್ತೃಗಳ ಹೆಸರನ್ನ ಹೇಳುವ ಮುಖಾಂತರವಾಗಿ ಹಿಂದಿನ ವಿಷಯವನ್ನೇ ಮತ್ತೆ ಸ್ಪಷ್ಟಪಡಿಸಿ ಮತ್ತೊಂದು ಹೆಚ್ಚಿನ ಅಂಶ ಅಂತಂದ್ರೆ, ವೇದಗಳಿಗೆ ವಿರೋಧಿ ಅಲ್ಲದೇ ಇರುವಂತಹ ಮೋಹಕ ಶಾಸ್ತ್ರಗಳಲ್ಲಿರುವಂತಹ ವಿಷಯಗಳನ್ನ ನಿಷೇಧ ಮಾಡೋದಿಲ್ಲ, ಉಳಿದೆಲ್ಲವನ್ನೂ ಕೂಡ ನಿಷೇಧ ಮಾಡುತ್ತವೆ. ಅವೆಲ್ಲವೂ ಅಗ್ರಾಹ್ಯ. ಕೆಲವು ವಿಷಯಗಳ ಗ್ರಾಹ್ಯ, ಅವುಗಳ ನಿಷೇಧ ಮಾಡೋದಿಲ್ಲ. ಅವು ಯಾಕೆ ಅಂದ್ರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧವಾದದ್ದಲ್ಲ, ಕೆಲವು ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದುದರಿಂದಾಗಿ ಅವುಗಳನ್ನು ನಿಷೇಧ ಮಾಡೋದಿಲ್ಲ, ಅವುಗಳನ್ನ ಸ್ವೀಕಾರವೇ ಮಾಡ್ತೇವೆ, ಸ್ವೀಕಾರವೇ ಮಾಡಬೇಕು ಎಂಬುವಂತ ವಿಚಾರವನ್ನ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ವೇದದಲ್ಲಿ ಏನೇ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿ ಹೇಳಿದಂತಹ ವೇದವಾಕ್ಯಗಳು ಕೂಡ ಇವೆ. ಅವುಗಳಿಗೆ ಹೇಗೆ ಅರ್ಥ ಮಾಡೋದು, ಹೇಗೆ ಅವುಗಳನ್ನ ಪ್ರಮಾಣ ಅನ್ನೋದು ಎಂಬುವಂತಹ ಇತ್ಯಾದಿ ಪ್ರಶ್ನೆಗಳಿಗೆ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಉತ್ತರವನ್ನ ಶ್ರೀಮದಾಚಾರ್ಯ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.